ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸ್ಪೆಷಲ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ವ್ಲಾಗ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಕೊನೆವರೆಗೂ ವಿಡಿಯೋನ ನೋಡಿ. ಆ್ಯಂಡ್ ನಾನು ಫಸ್ಟಿಗೆ ಹೇಳಿಬಿಡ್ತೀನಿ, ನಾನು ಮಾಡ್ತಿರುವಂಥ ವಿಡಿಯೋನ ನಾನು ಜಾಸ್ತಿ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು 10 ಮಿನಿಟ್ಸ್ಗೆ ಆಗೋ ಹಾಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅನ್ನೋ ಥರ ನಾನು ಮಾಡಿ ಡಿವೈಡ್ ಮಾಡಿ ಹಾಕ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋನ ನೋಡ್ತಾ ಇರಿ. ನನ್ನ ಫಾಲೋವರ್ಸ್ ಅಂತೂ ಖಂಡಿತವಾಗೂ ನೋಡ್ತೀರಾ ಅಂತ ನನಗೆ ನಂಬಿಕೆ ಇದೆ. ಸೊ ಇವಾಗ ನಾನು ತೋರಿಸ್ತಿರೋವಂಥದ್ದು ಕಿಚನು. ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ, ಹಬ್ಬ ಹತ್ರ ಬಂತಲ್ವ, ಸೊ ಹಾಗಾಗಿ ಹಬ್ಬಕ್ಕೆ ಮನೇನ ತುಂಬ ಡೀಪಾಗಿ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ಯಾವ ಡಿಪಾರ್ಟ್ಮೆಂಟ್ನ ಕ್ಲೀನ್ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನಲ್ಲಿದ್ದೆ. ಸೊ ರೂಮು ಮತ್ತು ಹಾಲು, ಬಚ್ಚಲ್ ಮನೆ, ಬಾತ್ರೂಮ್ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ನನಗೆ ಅಷ್ಟೊಂದು ಟೈಮ್ ಹಿಡಿಯಲ್ಲ. ಬಟ್ ಕಿಚನ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ತುಂಬ ಟೈಮ್ ಹಿಡಿಯುತ್ತೆ. ಸೊ ನನಗೆ ಅದು 2 ಡೇಸ್ ಅಂತೂ ಆದರೂ ಮುಗಿಯೋದೇ ಇಲ್ಲ ಕಿಚನ್ ಡಿಪಾರ್ಟ್ಮೆಂಟು. ಯಾಕೆ ಅಂತಲೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ನಾನು ಕ್ಲೀನ್ ಮಾಡ್ತಾ ಹೋದ್ಮೇಲೆ. ಅದು ಒಂದೊಂದು ಕೆಲಸನೂ ಕೂಡ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ನನಗೆ ಕಿಚನ್ ಡಿಪಾರ್ಟ್ಮೆಂಟ್ ತುಂಬ ಟೈಮ್ ತೊಗೊಳುತ್ತೆ ಅಂತ ಹೇಳಿಬಿಟ್ಟೆ ಇವಾಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀವು ಅನ್ಕೋಬೋದು ಹಬ್ಬಕ್ಕಿನ್ನ ತುಂಬ ಟೈಮ್ ಇದೆ, ಯಾಕೆ ಇವಾಗಲೇ ಮಾಡ್ಕೊತಿದ್ದೀರಾ ಅಂತ. ಬಟ್ ಅದು ತುಂಬ ಟೈಮ್ ಹಿಡಿಯೋದ್ರಿಂದಾನೇ ನನಗೆ ಹತ್ರ ಬಂದಾಗ ಗಡಿಬಿಡಿಲಿ ಮಾಡ್ಕೊಳ್ಳೋದಕ್ಕಿಂತ ಟೈಮ್ ಇರುವಾಗಲೇ ಮಾಡ್ಕೊಳ್ಳೋದು ಬೆಟರ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವಾಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಕೆಲವ್ರಿಗೆ ಇದು ಮೋಟಿವೇಶ್ನಲ್ಲು ಕೂಡ ಆಗ್ಬೋದು. ಯಾರ್ಯಾರಿಗೆ ಮನೇನ ಕ್ಲೀನ್ ಮಾಡಬೇಕಾ ಅನ್ನೋ ಒಂದು ಸೋಂಬೇರಿತನ ಇದ್ದರೆ ನನ್ನ ವಿಡಿಯೋನ ನೋಡಿ ನಿಮಗೂ ಕೂಡ ಮೋಟಿವೇಶ್ನಲ್ ಆಗ್ಬೋದು. ನೀವು ಕೂಡ ಈಗಲಿಂದನೇ ಶುರು ಮಾಡ್ಕೊಬೋದು ಡೀಪಾಗಿ ಮನೆ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡ್ತಿರ್ಬೋದು ನನ್ನ ಕಿಚನ್ ಎಷ್ಟು ಗಲೀಜಾಗಿದೆ ಅಂದರೆ ತುಂಬ ಗಲೀಜಾಗಿದೆ, ಹೇಳೋಕ್ಕಾಗಲ್ಲ ಅಷ್ಟು ಗಲೀಜಾಗಿದೆ. ಅಂದರೆ ಇವಾಗ ನಾವು ಡೈಲಿ ಒಗ್ಗರಣೆ ಮಾಡ್ತಾ ಇರ್ತೀವಿ, ಏನಾದರೂ ಅಡುಗೆ ಮಾಡ್ತಿರುವಾಗ ಅದ್ರ ಹೊಗೆ, ಹಬೆ, ಸೊ ಎಣ್ಣೆ ಜಿಡ್ಡಿನಂಶ ಎಲ್ಲ ಹೋಗಿ ಒಂದು ಬಾಕ್ಸ್ ಮೇಲೆ, ಆಯಿಲ್ ಬಾಟ್ಲು ಮೇಲೆ, ಪ್ರತಿಯೊಂದು ಸಾಮಾನು ಮೇಲೆ, ಐಟಮ್ಗಳ ಮೇಲೆಲ್ಲ ಹೋಗಿ ಕುತ್ಕೊಳ್ಳುತ್ತಲ್ವ. ಅದು ಡೇ ಬೈ ಡೇ ಧೂಳೆಲ್ಲ ಕುತ್ಕೊಂಡು ಏನಾಗುತ್ತೆ, ರಸ್ಟ್ ಥರ ಆಗುತ್ತೆ, ಒಂಥರ ಜಿಡ್ಡಿನಂಶ ಥರ ಹಂಟಂಗೆ ಆಗಿಬಿಡುತ್ತೆ. ಸೊ ಅದು ನಮಗೆ ಎವ್ರಿಡೇ ಆ ಥರ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅದ್ರ ಮೇಲೆಲ್ಲ. ಸೊ ಈಗ ಕೆಲ್ಸಕ್ಕೆ ಹೋಗೋರ್ಗಂತೂ ಫಸ್ಟ್ ಆಫ್ ಆಲ್ ಆಗೋದೇ ಇಲ್ಲ. ಇನ್ನು ಮನೇಲಿ ಇರೋರಿಗೆ ಏನಂದರೆ ಒಂದು ಸ್ವಲ್ಪ ಮೇಲ್ಮೇಲೆ ಒರೆಸ್ಕೊಬೋದು ಅಷ್ಟೇ, ತುಂಬ ಡೀಪಾಗೆಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಏನಂದರೆ ನಮಗೆ ಟಿಫನ್ ಬ್ರೇಕ್ಫಾಸ್ಟ್ ರೆಡಿ ಮಾಡೋದ್ರಲ್ಲೇ ಒಂದಷ್ಟು ಟೈಮ್ ಹೊರಟೋಗಿರುತ್ತೆ. ಆಮೇಲೆ ಮಿಕ್ಕಿದ ಕೆಲಸ ಬಟ್ಟೆ ವಾಶ್ ಮಾಡು, ನೆಲ ಒರೆಸು, ಕಸ ಗುಡಿಸು, ಪಾರೆ ತೊಳಿ ಅಂತ ಈ ಥರದಲ್ಲೇ ನಮ್ಮ ದಿನಗಳು ಡೇ ಬೈ ಡೇ ಹೊರಟೋಗುತ್ತೆ. ಅಂಥದ್ರಲ್ಲಿ ನಾವು ತುಂಬ ಡೀಪಾಗಿ ಡೈಲಿ ಬೇಸಸಲ್ಲಿ ನಾವು ಅಡುಗೆ ಮಾಡಿದ ತಕ್ಷಣ ನಾನು ಎಲ್ಲ ಬಾಕ್ಸ್ಗಳನ್ನ ಒರೆಸ್ಬೇಕು, ಹೀಗೆ ಟೈಲ್ಸ್ಗಳನ್ನೆಲ್ಲ ಒರೆಸ್ಕೋಬೇಕು ಅನ್ನೋ ಒಂದು ಯಾರಿಗೂ ಅದು ಬರಲ್ಲ. ಇದ್ರೂ ಕೂಡ ನಮಗೇನಾಗುತ್ತೆ, ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲೇ ನಮಗೆ ಸಾಕಪ್ಪ, ಅಯ್ಯೋ ಈಗ ಈ ಕೆಲಸನೇ ಸಾಕು ಅನ್ನೋಷ್ಟು ಆಗಿಬಿಟ್ಟಿರುತ್ತೆ. ಅಷ್ಟು ಡೀಪಾಗಿ ಯಾರೂ ಕ್ಲೀನ್ ಮಾಡೋಕ್ಕೆ ಹೋಗಿರಲ್ಲ. ಇನ್ ಕೇಸ್ ಏನಾದರೂ ಅಂಥವ್ರು ಕ್ಲೀನ್ ಮಾಡೋರಿದ್ರೆ ಇಡೀ ದಿನ ಎಲ್ಲ ಬರೀ ಕ್ಲೀನಿಂಗಲ್ಲೇ ಹೊರಟೋಗಿರುತ್ತೆ ಅನ್ಕೊತೀನಿ. ಸೊ ಅಂಥವ್ರಿಗೆ ನನ್ನ ಕಡೆಯಿಂದ ಒಂದು ಆ್ಯಟ್ಸ್ ಅಂತಲೇ ಹೇಳ್ತೀನಿ. ಆದರೆ ನಾನು ಹಾಗಲ್ಲ, ನಾನು ತುಂಬ ಕ್ಲೀನು. ಸೊ ಹಾಗಾಗಿ ನಾನು ವಾರಕ್ಕೊಂದು ಸತಿನೋ 15ಕ್ಕೆ ಸತಿನೋ ಡೀಪಾಗಿ ಏನು ಕ್ಲೀನ್ ಮಾಡಲ್ಲ. ಬಟ್ ಮೇಲ್ಮೇಲೆ ನೀಟಾಗಿ ಬಾಕ್ಸ್ಗಳನ್ನ, ಆಯಿಲ್ ಬಾಟ್ಲುಗಳನ್ನೆಲ್ಲ ಒರೆಸ್ಕೊತೀನಿ ಅಷ್ಟೇ. ಆದರೆ ಈ ಥರ ಹಬ್ಬಗಳಂತ ಬಂದಾಗ ಹಬ್ಬ ಹರಿದಿನಗಳಲ್ಲಿ ತುಂಬ ಡೀಪಾಗಿ ಕ್ಲೀನ್ ಮಾಡೋದಂದರೆ ತುಂಬ ಇಷ್ಟ ನನಗೆ. ಸೊ ಅವಾಗ ಏನಂದರೆ ಒಂದು 6 ಮಂತ್ಸಿಗೆ ಒಂದು ಸತಿ, ಒಂದು 2 ಮಂತ್ಸಿಗೆ 3 ಮಂತ್ಸಿಗೆ ಒಂದು ಸತಿ ಈ ಥರ ಹಬ್ಬಗಳು ಬೀಳ್ತಾ ಇರುತ್ತಲ್ಲ, ಇಂಥ ಹಬ್ಬಗಳು ಬಂದಾಗೆಲ್ಲ ಮನೆ ಕ್ಲೀನ್ ಮಾಡೋದಕ್ಕೆ ತುಂಬ ಉತ್ಸಾಹ, ನನಗೆ ತುಂಬ ಒಂಥರ ಆಸಕ್ತಿ ಜಾಸ್ತಿ. ಹೌದು, ಅಟ್ಲೀಸ್ಟ್ ನಾವು ಎವ್ರಿಡೇ ಅಂತೂ ಆ ಥರ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ಈ ಥರ ಬಂದಾಗ್ಲಾದರೂ ನಾವು ನೀಟಾಗಿ ಡೀಪಾಗಿ ಕ್ಲೀನ್ ಮಾಡ್ಬೋದಲ್ಲ ಅನ್ನೋ ಒಂದು ಖುಷಿ, ನಮ್ಮ ಮನೇನ ನಾವು ನೀಟಾಗಿ ಇಟ್ಕೋಬೋದು, ಚೆನ್ನಾಗಿ ಕಾಣಿಸೋ ಹಾಗೆ ಮಾಡ್ಕೋಬೋದಲ್ಲ ಅಂತ. ಸೊ ಆ ಕಾರಣಕ್ಕಾಗಿ ನಾನು ಇವತ್ತು ಡೀಪಾಗಿ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಕೆಲವರು ಯುಗಾದಿಲಿ ಅಂದರೆ ವರ್ಷಕ್ಕೆ ನೆಕ್ಸ್ಟು ಯುಗ ಹುಟ್ಟುತ್ತಲ್ವ, ಆ ಯುಗಕ್ಕೆ ನಮ್ಮ ಮನೇನ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಅನ್ನೋದು ಯೋಚನೆ ಇರುತ್ತೆ. ಇನ್ನು ಕೆಲವರಿಗೆ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಮಾಡ್ಕೋಬೇಕು ಅಂತ ಇರುತ್ತೆ. ಸೊ ನಾನು ಅಂಥ ಟೈಮಲ್ಲೂ ಕೂಡ ಮಾಡಿದ್ದೀನಿ, ಇಲ್ಲ ಅಂತ ಹೇಳ್ತಿಲ್ಲ. ನಿಮ್ಗೆ ಆಲ್ರೆಡಿ ವಿಡಿಯೋಗಳನ್ನ ಕೂಡ ಹಾಕಿದ್ದೀನಿ ನಾನು. ಸಂಕ್ರಾಂತಿ ಹಬ್ಬದಲ್ಲಿ ಡೀಪಾಗಿ ವಿಡಿಯೋ ಮಾಡಿದ್ದೀನಿ ಕ್ಲೀನಿಂಗ್ ಮಾಡಿರೋದು, ಮತ್ತು ಕೆಲವೊಂದು ಹಬ್ಬಗಳದ್ದು ಮಾಡಿರೋದೆಲ್ಲ ಹಾಕಿದ್ದೀನಿ ನಾನು. ಬಟ್ ಆದರೆ ಈ ಸತಿನೂ ಡೀಪಾಗಿ ಕ್ಲೀನ್ ಮಾಡಿರೋದನ್ನು ವಿಡಿಯೋ ಮಾಡಿ ಹಾಕಬೇಕು ಅನ್ನೋ ಇಂಟೆನ್ಷನಿಂದ ಹಾಕ್ತಾಯಿದ್ದೀನಿ ಅಷ್ಟೇ. ಇವಾಗ ಫಸ್ಟಿಗೆ ಏನಂದರೆ ಎಲ್ಲ ಬಾಕ್ಸ್ಗಳನ್ನೆಲ್ಲ ಎತ್ಕೊಂಡು ಫಸ್ಟ್ ಬಾಕ್ಸ್ಗಳನ್ನೆಲ್ಲ ತೊಳ್ಕೊಂಡು ಅದು ಡ್ರೈ ಆಗಕ್ಕೆ ಬಿಟ್ಬಿಟ್ಟು ಆಮೇಲೆ ಟೈಲ್ಸ್ಗಳನ್ನೆಲ್ಲ ಉಜ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಬಾಕ್ಸಲ್ಲಿ ಇರೋದನ್ನೆಲ್ಲ ರಿಮೂವ್ ಮಾಡಿಕೊಂಡು
ಅಂದರೆ ಅದರಲ್ಲಿರುವಂತಹ ಸಾಮಗ್ರಿಗಳನ್ನೆಲ್ಲ ಒಂದು ಪ್ಲೇಟ್ ಮೇಲೆ ತೆಗೆದು ಹಾಕ್ಕೊಂಡು ಇವಾಗ ಆ ಬಾಕ್ಸ್ಗಳನ್ನೆಲ್ಲ ನೆನೆಸಿಟ್ಟು ಮತ್ತು ಇವಾಗ ಅದನ್ನು ಬೆಳಗ್ತಾ ಇದ್ದೀನಿ, ಅಂದರೆ ಉಜ್ಜುತ್ತಾ ಇದ್ದೀನಿ. ಸೊ ತುಂಬ ಅಂಟಂಟು ನನಗೆ ಎಷ್ಟು ಫೀಲ್ ಆಗ್ತಿತ್ತು ಅಂದರೆ ಉಜ್ಜೋವಾಗ ಇಷ್ಟೊಂದು ಗಲೀಜಿತ್ತ ನನ್ನ ಬಾಕ್ಸ್ ಮೇಲೆ. ಇದನ್ನು ನಾನು ಡೈಲಿ ಯೂಸ್ ಮಾಡ್ತಾ ಇದ್ನ, ಈ ರೀತಿ ನಾನು ಹೀಗೆಲ್ಲ ಮುಟ್ಟುತ್ತಾ ಇದ್ನ ಅನ್ನೋದು ನನಗೆ ಅದು ಫೀಲ್ ಆಮೇಲೆ ಆಗ್ತಾಯಿತ್ತು. ಅಂದರೆ ಪ್ರತಿಯೊಬ್ಬರಿಗೂ ಆಗುತ್ತೆ, ಬಟ್ ನಾನು ಹೇಳ್ಕೊತಿದ್ದೀನಿ, ಕೆಲವ್ರಿಗೆ ಹೇಳ್ಕೊಳಲ್ಲ ಅಷ್ಟೇ. ಆದರೆ ನಂಗೆ ನಿಜವಾಗೂ ಆಮೇಲೆ ನಾನು ತೊಳಿವಾಗ ನಾನು ಫೀಲ್ ಆಯಿತು, ಇಷ್ಟೊಂದು ಅಂಟಿತ್ತ ನಾನು ಯೂಸ್ ಮಾಡುವಾಗ. ಅಂದರೆ ಬ್ರೇಕ್ಫಾಸ್ಟ್ ಮಾಡೋವಾಗ ಗಡಿ ಬಿಡಿನಲ್ಲಿ ಅಯ್ಯೋ ಆಫೀಸ್ ಟೈಮ್ ಆಗೋಯ್ತು, ಬ್ರೇಕ್ಫಾಸ್ಟ್ ಲೇಟ್ ಆದರೆ ಬಿಟ್ಟೋಗ್ಬಿಡ್ತಾರೆ ಅನ್ನೋ ಒಂದು ಮನೆಯಲ್ಲಿ ಇರೋರ ಬಗ್ಗೆ ಯೋಚನೆ ಮಾಡೋವಾಗ ನಮ್ಗೆ ಆ ಇಂಟೆನ್ಷನ್ ಬರಲ್ಲ, ಅದು ಗೊತ್ತೇ ಆಗಲ್ಲ ನಾನು ಏನು ಮುಡ್ತಿದ್ದೀನಿ, ಯಾವ ರೀತಿ ಅದು ಗಲೀಜಿದೆ, ಅದ್ರ ಮೇಲೆ ಹೆಂಗೆ ಈ ರೀತಿ ಇಷ್ಟು ಅಸಹ್ಯವಾಗಿತ್ತ ಅನ್ನೋದು ನಮ್ಗೆ ಅದು ತಲೆಯಲ್ಲಿ ಓಡ್ತಿರಲ್ಲ. ಗಡಿಬಿಡಿಲಿ ಸಾಸಿವೆ ಒಗ್ಗರಣೆ ಅದು ಇದು ತೊಗೊಂಡು ಹಾಕೋ ಹೋಗಲೇ ಮುಗ್ದೋಗಿರುತ್ತೆ ನಮಗೆ. ಸೊ ನಮ್ಗೆ ಈ ರೀತಿ ಯಾವತ್ತಾದರೂ ಒಂದಿನ ಎತ್ಕೊಂಡು ಕ್ಲೀನ್ ಮಾಡೋವಾಗ ಅನಿಸುತ್ತೆ. ಸೊ ನಂಗೆ ಪ್ರತಿ ಸತಿನೂ ನಾನು ಡೀಪಾಗಿ ಕ್ಲೀನ್ ಮಾಡುವಾಗೆಲ್ಲ ನಂಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ಈ ಸತಿನೂ ಕೂಡ ಅನ್ನಿಸ್ತು, ಅದನ್ನೇ ಹೇಳ್ಕೊತ ಇದ್ದೀನಿ ಅಷ್ಟೇ. ಮತ್ತು ಇನ್ನೊಂದೇನೆಂದರೆ ಈ ಚಿಕ್ಕ ಚಿಕ್ಕ ಕೆಲಸ ಇದೆಯಲ್ಲ ಅದು ತುಂಬ ಟೈಮ್ ಹಿಡಿಯುತ್ತೆ. ನೋಡ್ತಿರ್ಬೋದು ಇಲ್ಲಿ ಚಿಕ್ಕ ಚಿಕ್ಕ ಪುಟಾಣಿ ಬಾಟ್ಲುಗಳು, ಸ್ಟೋರೇಜ್ ಬಾಟ್ಲುಗಳಿದೆಯಲ್ಲ ಅದ್ರದ್ದು ಕ್ಯಾಪ್ಗಳು ತುಂಬ ಟೈಮ್ ಕೊಡುತ್ತೆ ನನಗೆ. ಸಿಕ್ಕಾಬಟ್ಟೆ ಒಳಗಡೆ ಎಲ್ಲ ಫುಲ್ಲು ಅದು ಏನು ಸಾಮಗ್ರಿದು ಇತ್ತು, ಪೌಡ್ರುಗಳು, ಈಗ ಗರಂ ಮಸಾಲಗಳು, ಚಿಲ್ಲಿ ಪೌಡ್ರು ಅಥವಾ ಈ ಏನು ಅರಿಶಿನ ಇಂಥದ್ದೆಲ್ಲ ಅಂಟ್ಕೊಂಡಿರೋದೆಲ್ಲ ಪಾತ್ರೆ ಉಜ್ಜುವಂಥ ಬ್ರಷಲ್ಲಿ ಹೋಗ್ತಾ ಇಲ್ಲ ಅದು. ಸೊ ನಾನೇನು ಮಾಡಿದೆ, ಅದಕ್ಕೆ ಹಲ್ಲು ಉಜ್ಜುವಂಥ ಬ್ರಷ್ನ ತೊಗೊಂಡು ಅದರಲ್ಲೇ ಉಜ್ಜಿ ಚೆನ್ನಾಗಿ ಒಳಗಡೆ ಎಲ್ಲ ನೀಟಾಗಿ ಹೋಗೋ ಹಾಗೆ ಉಜ್ಕೊಂಡಿದ್ದೀನಿ. ಸೊ ಬ್ರಷ್ ಅನ್ನೋದು ನಿಜವಾಗ್ಲೂ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ನನಗೆ, ನಾನು ಸಲಿನೂ ಡೀಪ್ ಕ್ಲೀನ್ ಮಾಡೋವಾಗೆಲ್ಲ ನನಗಾಗಿರೋವಂಥ ಎಕ್ಸ್ಪೀರಿಯೆನ್ಸ್ ಅದು. ನಿಜವಾಗೂ ತುಂಬ ಡೀಪಾಗಿ ಕ್ಲೀನಿಂಗ್ ಮಾಡೋ ಅಂಥವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಡೀಪ್ ಕ್ಲೀನಿಂಗ್ ಅಂತ ಹೇಳೋದೇ ಅದಕ್ಕೋಸ್ಕರ. ಹೇಳಬೇಕಂದ್ರೆ ಒಂದು ಡ್ರಾಪ್ ಅಂದರೆ ಒಂದು ಚೂರು ಎಲ್ಲೂ ಗಲೀಜು ಇಲ್ಲದಾಗೆ ಉಳ್ಕೊಳ್ದೇ ಇರೋದಂಥದಕ್ಕೆ ಡೀಪ್ ಕ್ಲೀನ್ ಅಂತ ಹೇಳ್ತಾರೆ. ಸೊ ನೋಡ್ತಿರ್ಬೋದು ನಾನು ಬ್ರಷ್ನ ತೊಗೊಂಡು ಎಷ್ಟು ನೀಟಾಗಿ ಡೀಪಾಗಿ ಕ್ಲೀನ್ ಮಾಡ್ತೀನಿ ಅಂತ. ಇವಾಗ ನಾನು ಆಯಿಲ್ ಬಾಟ್ಲುದು ಒಂದು ಸ್ಟ್ಯಾಂಡು ಮತ್ತು ತಟ್ಟೆ ಸ್ಟ್ಯಾಂಡು ಮತ್ತು ಇದು ಚಿಕ್ಕ ಚಿಕ್ಕ ಸ್ಟೋರೇಜ್ ಬಾಕ್ಸ್ ಇತ್ತಲ್ಲ ಅದರದ್ದೆಲ್ಲದ್ರದ್ದು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಅದು ನಾನು ಕೈಯಲ್ಲಿ, ಅಂದರೆ ನಾವು ಯಾವುದು ಪಾತ್ರೆ ಉಜ್ಜೋ ಬ್ರಷ್ ಇದೆಯೋ ಆ ಬ್ರಷಲ್ಲಿ ಹೋಗ್ತಾ ಇರಲಿಲ್ಲ. ಸೊ ನಾನು ಹಾಗಾಗಿ ಟೂತ್ ಬ್ರಷ್ನ ತೊಗೊಂಡು ನೀಟಾಗಿ ಡೀಪಾಗಿ ಒಂದು ಸಂದಿನೂ ಬಿಡದಾಗೆ ಎಷ್ಟು ನೀಟಾಗಾಯಿತು ಗೊತ್ತಾ, ಅದು ನಿಜವಾಗೂ ತುಂಬ ಚೆನ್ನಾಗಾಯಿತು. ನಂಗೆ ಸಕ್ಕತ್ ಇಷ್ಟ ಆಗೋಯ್ತು. ಅದು ವೈಟ್ ಪೇಂಟಿಂಗ್ ಆಗಿರೋದು. ಸೊ ಅದು ಸ್ವಲ್ಪ ಆಯಿಲ್ ಪೇಂಟ್ ಮಾಡಿರೋದ್ರಿಂದ ಅದು ಬಿಟ್ಕೊಳ್ಳಲ್ಲ ಆ ಥರ ಎಲ್ಲ. ಸೊ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇರುವಂಥದ್ದೇ ನಾನು ತೊಗೊಂಡಿರೋದು. ಅದು ಬಂದು ನಾನು ಅಮೆಝಾನಲ್ಲಿ ನಾನು ಬೈ ಮಾಡಿರೋದು. ಸೊ ಚೆನ್ನಾಗಿದೆ, ಅಂಥ ಕಾಸ್ಟ್ಲಿನೇ ಏನಲ್ಲ, ತುಂಬ ಚೆನ್ನಾಗಿದೆ, ತೊಗೋಬೋದು, ಅಫೋರ್ಡಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಅದು ಸ್ಟ್ಯಾಂಡು. ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಫಸ್ಟು ಅದು ನೋಡೋಕ್ಕಾಗ್ತಿರ್ಲಿಲ್ಲ ಎಷ್ಟು ಗಲೀಜಾಗಿದೆ ಗೊತ್ತಾ. ಅದನ್ನು ನಾನು ನನ್ನ ಕಿಚನಲ್ಲಿ ಸ್ಟವ್ ಆಪೋಸಿಟಲ್ಲೇ ಇಟ್ಕೊಂಡಿರೋ, ಅಂದರೆ ಕಿಟಕಿ ಕೆಳಗಡೆನೆ ಒಂದು ಸ್ಪೇಸ್ ಇದೆ, ಅಲ್ಲಿ ಮಳೆ ಹೊಡೆದ್ಬಿಟ್ಟು ಹಾಕೊಂಡಿದ್ದೆ ನಾನು. ಅದು ಏನಾಗೋದು, ಒಗ್ಗರಣೆ ಹಾಕಿದ್ದೆಲ್ಲ ಸೀದಾ ಆ ಹೊಗೆ ಎಲ್ಲ ಅಲ್ಲಿಗೆ ಹೋಗ್ತಾ ಇತ್ತು. ಸೊ ಹಂಗಾಗಿ ಧೂಳಾಗಿರ್ಬೋದು, ಆಯಿಲ್ದ ಅಂಶ ಆಗಿರ್ಬೋದು, ಇದೆಲ್ಲವೂ ಕೂತು ಸ್ವಲ್ಪ ಫುಲ್ ಗಲೀಜಾಗ್ಬಿಟ್ಟಿತ್ತು ಅದ್ರ ಮೇಲೆ. ಅದು ನೋಡಿ ನಾನು 2 days ಆದಮೇಲೆ ಮತ್ತೆ ಹಾಗೆ ಆಗುತ್ತೆ ಅದು. ನನಗೆ ಅದು ಉಜ್ಜೋ ವರ್ಷದಲ್ಲಿ ಬೇಜಾರಾಗೋಗುತ್ತೆ. ಯಾವಾಗೂ ತೆಗೆದು ಅದನ್ನು ಕ್ಲೀನ್ ಮಾಡ್ತಾ ಇರ್ಬೇಕಂದ್ರೆ ಬೇಜಾರಾಗ್ಬಿಡುತ್ತೆ. ಸೊ ಹಂಗಾಗಿ ಅದ್ರ ಮೇಲೆ ಸ್ವಲ್ಪ ಪೇಪರ್ಸ್ ಎಲ್ಲ ಹಾಕ್ಕೊಂಡು ಎಲ್ಲ ಆ ಥರ ಮೇಂಟೈನ್ ಮಾಡ್ತಿದ್ದೆ. ಬಟ್ ಯಾವಾಗೂ ಯಾವುದೇ ಒಂದನ್ನಾಗಲಿ ತುಂಬ ದಿವಸ ಮೇಂಟೈನ್ ಮಾಡೋಕ್ಕಾಗಲ್ಲ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಾವು ಅನ್ಕೋಬೋದು, ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೊಸದೇನಾದ್ರು ತೊಗೊಂಡಾಗ ತುಂಬ ದಿವಸ ಎಲ್ಲ 1 ವಾರ 15 ದಿವಸ ಅಂತೂ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ. ಅದು ಒರೆಸ್ಕೊಳ್ಳೋದೇನು ಕೇಳ್ತೀರಾ, ನೀಟ್ ಮಾಡ್ಕೊಳ್ಳೋದೇನು ಕೇಳ್ತೀರಾ, ಅವಾಗ ಅದನ್ನು ಫುಲ್ ಕವರ್ ಮಾಡೋದೇನು ಕೇಳ್ತೀರಾ, ಒಗ್ಗರಣೆ ಅದ್ರದ್ದು ಹೊಗೆ ಅಲ್ಲಿಗೆ ತಾಗದೇ ಇರೋ ಥರ ಏನಾದರೂ ಅವಾಯ್ಡ್ ಮಾಡೋ ಅಂಥದ್ದು, ಈ ಥರದ್ದೆಲ್ಲ ಮಾಡ್ತೀವಿ. ಬಟ್ ಎಷ್ಟು ದಿನ, 1 ವಾರ 15 ದಿವಸ ಅಷ್ಟೇ. ಆಮೇಲೆ ನಾವು ಮಾಡೋ ಕೆಲಸ ಅದು ಅದ್ರ ಮೇಲೆ ಇಂಟ್ರೆಸ್ಟೇ ಹೊಟ್ಟೋಗ್ಬಿಡುತ್ತೆ. ಆ ಥರ ಹಂಗಾಗುತ್ತೆ, ಅವೇನು ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಡೀಪ್ ಕ್ಲೀನಿಂಗಲ್ಲಿ ನೀಟ್ ಮಾಡ್ಕೊಂಬಿಟ್ರೆ ಆಯಿತು. ಇವಾಗ ನಾನು ಒಂದು
ಸ್ಟೋರೇಜ್ ಬಾಕ್ಸ್ದು ಚಿಕ್ಕ ಚಿಕ್ಕ ಬೌಲ್ ಇತ್ತಲ್ಲ, ಅದ್ರದ್ದು ಸ್ಟೋರೇಜ್ ಬಂದ್ಬಿಟ್ಟು ತುಂಬ ಗಲೀಜಿದೆ. ಏನು ಇಷ್ಟೊಂದು ಗಲೀಜು ಇರೋ ಗಂಟೆ ಬಿಟ್ಕೊಂಡಿದ್ರ ಅಂತ ಅನ್ಕೋಬೋದು ನೀವು. ಬಟ್ ಅದನ್ನು ನಾನು ಮೇಲೆ ಎತ್ತಿಟ್ಬಿಟ್ಟಿದ್ದೆ. ಅದು ನನಗೆ ಯಾಕೋ ಗೊತ್ತು, ತುಂಬ ಸ್ಟಾರ್ಟಿಂಗಲ್ಲಿ ಫುಲ್ ಟೈಟ್ ಅನ್ನಿಸ್ತಿರೋದ್ರಿಂದ ಬ್ರೇಕ್ಫಾಸ್ಟ್ ಮಾಡೋವಾಗ ಟೈಮು ಅಡ್ಜಸ್ಟ್ ಆಗ್ತಿರ್ಲಿಲ್ಲ ನಂಗೆ. ಆ ಗಡಿಬಿಡಿ ಟೈಮಲ್ಲಿ ನನಗೆ ಹಿಂಗೆ ಅದು ಟೈಟ್ ಆಗಿದ್ರು ಕಿತ್ತು ಮತ್ತೆ ಹಾಕಿ ಅದೆಲ್ಲ ಹಿಂಸೆ ಅನ್ನಿಸ್ತಾ ಇತ್ತು. ಹಂಗಾಗಿ ನಾನೇನು ಮಾಡ್ತಿದ್ದೆ, ತೆಗೆದು ಮೇಲಾಕ್ಬಿಟ್ಟಿದ್ದೆ. ಸಜ್ಜೆ ಮೇಲೆ ಹಾಕಿದ್ರಿಂದ ಅದಷ್ಟು ಧೂಳು ಇಟ್ಕೊಂಡಿದೆ ಅಷ್ಟೇ. ಮತ್ತು ಅದು ಬಿಟ್ಟರೆ ಇನ್ನು ಪಾತ್ರೆ ಇಡುವಂಥ ಸ್ಟ್ಯಾಂಡು, ಅದು ಕೂಡ ನೀರು ಬಿದ್ದು ಒಂದು ಸ್ವಲ್ಪ ಎಲ್ಲ ತುಕ್ಕಿಡ್ದಂಗೆ ಆಗಿತ್ತು. ಅದನ್ನು ಕೂಡ ತಂತಿನ ಹಾರಲ್ಲಿ ಉಜ್ಜಿ ಮತ್ತು ಬ್ರಷಲ್ಲಿ ಉಜ್ಜಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಬೀಟ್ ಮಾಡ್ತೀವಿ ಗೊತ್ತಾ, ಬೀಟರ್ದು ತೊಗೊಂಡು ಅದನ್ನು ಕೂಡ ಅದರೊಳಗಡೆ ಎಷ್ಟು ಸಂದಿಲೆಲ್ಲ ನಾವು ಬೀಟ್ ಮಾಡಿದಾಗೆಲ್ಲ ಅದು ಸಂಧಿ ಪಂದಿಲೆಲ್ಲ ನಾವು ಮಾಡಿರುವಂಥದ್ದು ಏನು ಮಸಾಲೆ ಐಟಮ್ಗಳದೆಲ್ಲ ಹೋಗಿ ಕೂತಿರುತ್ತೆ. ಸೊ ಅದು ಕೂಡ ಕ್ಲೀನ್ ಆಗಿರಲ್ಲ. ಈ ರೀತಿ ಬ್ರಷ್ ತೊಗೊಂಡು ನೀಟಾಗಿ ಅದನ್ನು ಬ್ರಷ್ ಮಾಡಿಬಿಟ್ರೆ ನೀಟಾಗಿ ಹೊರಟೋಗ್ಬಿಡುತ್ತೆ. ಸೊ ತಂತಿನಾರು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಡೀಪ್ ಕ್ಲೀನಿಂಗಲ್ಲಿ. ತಂತಿ ಬ್ರಷ್ ಸಿಕ್ಬಿಟ್ರಂತೂ ಇನ್ನೂ ತುಂಬ ಒಳ್ಳೆಯದು. ಈ ರೀತಿ ಬ್ರಷ್ ಇದೆಯಲ್ಲ, ಅದೇ ಥರದ ತಂತಿ ಬ್ರಷ್ ಬರುತ್ತೆ. ಅದನ್ನು ನಾನು ಇವಾಗ ಮೀಶೋದಲ್ಲಿ ಬುಕ್ ಮಾಡಿದ್ದೀನಿ, ಬಟ್ ಇನ್ನೂ ಬಂದಿಲ್ಲ. ಬರಬೇಕು. ಅದು ಬಂದರೆ ನನಗೆ ಇವಾಗ ಹೆಲ್ಪ್ ಆಗುತ್ತೆ. ಸೊ ಅದು ಇನ್ನೂ ಒಂದು 2-3 ಡೇಸ್ ಆಗ್ಬೋದು ಬರೋದಕ್ಕೆ. ನೋಡೋಣ, ಅದು ಬಂದಮೇಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಡೀಪ್ ಕ್ಲೀನಿಂಗಲ್ಲಿ ಅದು ತುಂಬ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ನಾನು ನಿಮ್ಗೆ ಹೇಳಿದ್ನಲ್ಲ, ಆಯಿಲ್ ಬಟ್ಲೆಲ್ಲ ಇಟ್ಕೊಳ್ಳೋ ಸ್ಟ್ಯಾಂಡ್, ಅದ್ರ ಕೆಳಗಡೆನೇ 4-5 ಹುಕ್ಸ್ಗಳನ್ನ ಕೊಟ್ಟಿದ್ದಾರೆ ನನಗೆ ಹ್ಯಾಂಗ್ ಮಾಡೋದಕ್ಕೆ ಈ ಕಪ್ಸ್ಗಳನ್ನೆಲ್ಲ. ಸೊ ನಾನು ಹಂಗಾಗಿ ಇಲ್ಲಿ ಕಾಫಿ ಕುಡಿಯೋಂಥ ಕಪ್ಸ್ಗಳಿತ್ತಲ್ಲ ಅದನ್ನೆಲ್ಲ ಇಟ್ಕೊಂಡಿದ್ದೆ. ಅದು ಕೂಡ ಫುಲ್ ಆಯಿಲೆಲ್ಲ ಅದ್ರ ಮೇಲೆಲ್ಲ ಒಗ್ಗರಣೆದು ಹೋಗಿ ಫುಲ್ಲು ಅದ್ರ ಮೇಲೆ ಇಟ್ಕೊಂಡಿತ್ತು ಡಸ್ಟ್ ಎಲ್ಲ. ನಾನು ಎವ್ರಿಡೇ ಅದು ಕಾಫಿ ಕುಡಿತೀವಲ್ಲ ಅದು ಯೂಸ್ ಮಾಡಲ್ಲ, ಅಂದರೆ ನಾವು ಜಾಸ್ತಿ ಕಾಫಿ ಎಲ್ಲ ಕುಡಿಯಲ್ಲ. ಸೊ ಹಂಗಾಗಿ ಅದೇನಾಗಿತ್ತು, ಯಾರಾದರೂ ನೆಂಟರುಗಳು ಬಂದರೆ ಅಂಥವ್ರಿಗೆ ಮಾತ್ರ ತೊಳ್ಬಿಟ್ಟು ಕೊಡ್ತಾಯಿದ್ದೀನಿ ನಾನು. ಅದು ಬಿಟ್ಟರೆ ಸ್ವಲ್ಪ ನನಗೇನಂದರೆ ಸ್ಪೇಸ್ ಗ್ಯಾಪ್ ಥರ ಅನಿಸ್ತಾ ಇತ್ತು. ಅದು ರ್ಯಾಕಿಗೆ ಏನು ಇಡೋದು ಅಂತ ಹೇಳಿಬಿಟ್ಟು, ಹಂಗಾಗಿ ಅದನ್ನು ಸ್ವಲ್ಪ ಚೆನ್ನಾಗಿತ್ತು ಪಿಂಗಾಣಿಗಳಲ್ಲಿ ಕಾಫಿ ಕಪ್ಸು, ಹಂಗಾಗಿ ತೊಗೊಂಡಿದ್ದೆ. ಅದನ್ನು ಬಿಟ್ಟು ಶೋಗೋಸ್ಕರ ತೊಗೊಂಡಿದ್ದು ಆ ಗ್ಲಾಸ್ಗಳನ್ನೆಲ್ಲ. ಆಮೇಲೆ ಅದು ನೆಂಟರುಗಳು ಯಾರಾದರೂ ಈ ಥರ ಫ್ರೆಂಡ್ಸ್ ಯಾರಾದರೂ ಮನೆಗೆ ಇನ್ವೈಟ್ ಬಂದಾಗ ಅಥವಾ ಸಡನ್ಲಿ ಯಾರಾದರೂ ಬಂದಾಗ ಕೊಡೋದಕ್ಕೆ ನಾರ್ಮಲ್ ಕಪ್ಪಲ್ಲಿ ಕುಡಿಯೋದಕ್ಕೂ ಪಿಂಗಾಣಿ ಕಪ್ಪಲ್ಲಿ ಕುಡಿಯೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಕಾಫಿನ. ಸೊ ನಿಜವಾಗ್ಲೂ ಅದೊಂದು ಒಳ್ಳೆ ಫ್ಲೇವರ್ನ ಜಾಸ್ತಿ ಮಾಡುತ್ತೆ ಅಂತ ನನಗನ್ಸುತ್ತೆ. ಸೊ ಹಂಗಾಗಿ ಹಂಗೆ ಹೇಳ್ತಾ ಇದ್ದೀನಿ. ಮತ್ತು ಅದನ್ನು ತೊಳೆದ್ಬಿಟ್ಟು ಅದನ್ನು ಕೂಡ ಇಲ್ಲೆಲ್ಲ ನೀರು ಸೋರ್ಸೋದಕ್ಕೆ ಇಟ್ಟಿದ್ದೀನಿ. ಅದೆಲ್ಲವೂ ನೀರು ಸೋರಿದ್ಮೇಲೆ ಹಾಗೆ ಒಳಗಡೆ ಸ್ವಲ್ಪ ಒಂದು ಡಾಟ್ ಥರ ಹಬೆ ಥರ ನಿಂತ್ಕೊಂಡಿದ್ದು ನೀರೆಲ್ಲ. ಮಸಾಲೆಗಳನ್ನೆಲ್ಲ ಹಾಕಿದರೆ ಸ್ವಲ್ಪ ಕೊಳ್ತೋಗ್ಬೋದು ಅಂತ ಹೇಳಿಬಿಟ್ಟು ಒಣಗಿದ ಬಟ್ಟೆ ತೊಗೊಂಡು ಫುಲ್ಲು ಒಳಗಡೆನೆಲ್ಲ ನೀಟಾಗಿ ಡ್ರೈ ಮಾಡಿಕೊಂಡು ಒರೆಸ್ಕೊತಾ ಇದ್ದೀನಿ. ಒರೆಸ್ಕೊಂಡ ನಂತರ ಸಾಮಗ್ರಿಗಳ ಐಟಮ್ಗಳು ಏನೇನಿತ್ತೋ ಅದೆಲ್ಲದನ್ನು ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. Bye.